ನಮಸ್ತೆ. ಗ್ಯಾರಂಟಿ ನ್ಯೂಸ್ನ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಮ್ಯಾ. ರಾಜ್ಯಾದ್ಯಂತ ಡಿಸೆಂಬರ್ 21ರಿಂದ 3 ದಿನಗಳ ಕಾಲ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ಶುರುವಾಗ್ತಾ ಇದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸುವರ್ಣ ವಿಧಾನಸೌಧದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸುವುದಕ್ಕೆ ಪೋಷಕರಿಗೆ ಮನವಿ ಮಾಡಿದ್ದಾರೆ. ಹಿಂದೆ ಎಷ್ಟೇ ಬಾರಿ ನೀವು ಲಸಿಕೆಯನ್ನ ಹಾಕಿಸಿದ್ರೂ ಈ ಬಾರಿಯೂ ತಪ್ಪದೆ ಲಸಿಕೆಯನ್ನ ಹಾಕಿಸಿ ಅಂತ ಹೇಳಿ ಸಚಿವರು ಹೇಳಿದ್ದಾರೆ. ರಾಷ್ಟ್ರೀಯ ಲಸಿಕಾ ದಿನಾಚರಣೆಯ ಭಾಗವಾಗಿ ಇಲಾಖೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸರ್ಕಾರಿ ಆಸ್ಪತ್ರೆಗಳು, ಶಾಲೆ ಕಾಲೇಜುಗಳು, ಬಸ್, ರೈಲ್ವೆ ನಿಲ್ದಾಣಗಳಲ್ಲಿ ಕಾರ್ಯಕರ್ತರು ಲಸಿಕೆಯನ್ನ ಹಾಕಲಿಕ್ಕಿದ್ದಾರೆ. ಭಾರತ 14 ವರ್ಷಗಳಿಂದ ಪೋಲಿಯೋ ಮುಕ್ತವಾಗಿದ್ರೂ ಈ ಪಾಕಿಸ್ತಾನ, ಆಫ್ಘಾನಿಸ್ತಾನದಿಂದ ಸೋಂಕು ಬರಬಹುದು. ಹೀಗಾಗಿ ಪ್ರತಿ ವರ್ಷ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. 21ರಂದು ಬೂತ್ಗಳಲ್ಲಿ ಸಾರ್ವತ್ರಿಕ ಕಾರ್ಯಕ್ರಮ, 22ರಂದು ಮನೆ ಮನೆ ಭೇಟಿ, ವಲಸೆ ಮತ್ತು ಸ್ಲಂ ಮಕ್ಕಳಿಗೆ ಅತಿ ಹೆಚ್ಚು ಆದ್ಯತೆಯನ್ನು ನೀಡಲಾಗ್ತಾ ಇದೆ. 2 ಹನಿ ಲಸಿಕೆಯ ಮೂಲಕ ಎಲ್ಲ ಮಕ್ಕಳನ್ನ ಕವರ್ ಮಾಡಲಾಗುತ್ತೆ. ಕಳೆದ ಮಾರ್ಚ್ನಲ್ಲಿ 102ರಷ್ಟು ಯಶಸ್ಸನ್ನು ಸಾಧಿಸಿದ್ದು, ಈ ಬಾರಿ 62.4 ಲಕ್ಷ ಮಕ್ಕಳಿಗೆ 100ರಷ್ಟು ಲಸಿಕೆ ಹಾಕುವ ಗುರಿಯನ್ನ ಹೊಂದಿದೆ. 22,258 ಬೂತ್ಗಳು, 1.12 ಲಕ್ಷ ಕಾರ್ಯಕರ್ತರು ಸಿದ್ಧರಾಗಿದ್ದಾರೆ. ಸೊ ನಿಮ್ಮ ಮಕ್ಕಳನ್ನ ಹತ್ತಿರದ ಬೂತ್ಗೆ ಕರೆತಂದು ಲಸಿಕೆಯನ್ನ ಹಾಕಿಸಿ. 1 ಡ್ರಾಪ್ನಿಂದ 1 ಜೀವವನ್ನ ರಕ್ಷಿಸಿ. ಯಾವ ಮಗು ಕೂಡ ಲಸಿಕೆಯನ್ನ ಹಾಕಿಸಿಕೊಳ್ಳದೆ ವಂಚಿತವಾಗಬಾರದು. ನೀವು ಕೂಡ ಸಹಕರಿಸಿ.